ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಿ? ಚೆನ್ನಾಗಿದ್ದೀರಿ ಅಂತ ತಿಳ್ಕೊಳ್ತೀನಿ. ಎರಡನೇ ಭಾಗಕ್ಕೆ ತಮಗೆಲ್ರಿಗೂ ಸ್ವಾಗತ. ಕಳೆದ ಸಂಚಿಕೆಯಲ್ಲಿ ನಾವು ಬದುಕುವ ಕಲೆ ಅನ್ನೋದ್ರ ಬಗ್ಗೆ ಒಂದೆರಡು ಮೂರು ನಿಮಿಷದ ವಿಚಾರವಾಗಿ ಮಾತನಾಡಿದೆ. ಅದ್ರ ಮುಂದುವರೆದ ಭಾಗವಾಗಿ ನಾವೆಲ್ಲ ಭಾರತೀಯರು ಬದುಕು ಮತ್ತು ಬದುಕುವ ಕಲೆಗೆ ಕಾನೂನಾತ್ಮಕವಾಗಿ ಅಥವಾ ಸಂವಿಧಾನಾತ್ಮಕವಾಗಿ ಅದರಲ್ಲಿ ಏನಾದರೂ ವ್ಯಾಖ್ಯಾನ ಇದೆಯಾ ಅನ್ನೋದನ್ನು ನೋಡಿದಾಗ ನಮಗೆ ಸಂವಿಧಾನದ ಅನುಚ್ಛೇದ ಭಾರತ ಸಂವಿಧಾನದಲ್ಲಿ 21ನೇ ಒಂದು ವಿಧಿ ನಮಗೆ ಜೀವನ ಮತ್ತು ಸ್ವಾತಂತ್ರ್ಯದ ರಕ್ಷಣೆ ಅನ್ನುವಂತಹ ವಿಚಾರ ನನಗೆ ಅದ್ರ ಬಗ್ಗೆ ಚರ್ಚೆನ ಮಾಡಬೇಕು ಅನ್ನುವಂತಹ ಮನಸ್ಸಾಯಿತು. ಬದುಕು ಅನ್ನೋದಕ್ಕೆ ಬೇಕಾದಷ್ಟು ಆಯಾಮಗಳಲ್ಲಿ ವ್ಯಾಖ್ಯಾನವನ್ನು ಮಾಡಬಹುದು. ಆರ್ಟಿಕಲ್ 21 ಅಥವಾ ವಿಧಿ 21 ಏನಿದೆ ಅದು ನಮ್ಗೆ ಏನು ಹೇಳುತ್ತೆ ಅಂತಂದರೆ, ಜೀವ ಮತ್ತು ಜೀವನದ ವೈಯಕ್ತಿಕ ಸ್ವಾತಂತ್ರ್ಯದ ಹಕ್ಕನ್ನು ಅದು ನಮಗೆ ತಿಳಿಸಿದೆ ಸ್ನೇಹಿತರೆ. ಯಾವುದೇ ಒಬ್ಬ ವ್ಯಕ್ತಿ ಬದುಕನಷ್ಟೇ ಅಲ್ಲ, ಘನತೆಯಿಂದ ಬದುಕುವಂತಹ ಒಂದು ಸೌಲಭ್ಯವನ್ನು ನಮ್ಮ ಮೂಲಭೂತ ಹಕ್ಕುಗಳಲ್ಲಿ ನಮಗೆ ಈ ಆರ್ಟಿಕಲ್ 21 ನಮಗೆ ಕೊಟ್ಟಿದೆ ಸ್ನೇಹಿತರೆ. ಇದು ಫಂಡಮೆಂಟಲ್ ರೈಟ್ಸ್ ಅನ್ನುವಂಥದ್ದನ್ನು ಹೇಳಲಾಗ್ತದೆ. ಅಂದರೆ ಮೂಲಭೂತ ಹಕ್ಕುಗಳಲ್ಲೇ ಈ ಆರ್ಟಿಕಲ್ 21 ಹೇಳುತ್ತೆ. ಅಂದರೆ ವೈಯಕ್ತಿಕ ಜೀವನ ಮತ್ತು ವೈಯಕ್ತಿಕ ಜೀವನಕ್ಕೆ ಜೀವನೋಪಾಯಕ್ಕೆ ಬೇಕಾಗಿರುವ ಸ್ವಾತಂತ್ರ್ಯವನ್ನು ಕೂಡ ನಮಗೆ ಏನು ಮಾಡಿದೆ, ಈ ಸಂವಿಧಾನದಲ್ಲಿ ಆರ್ಟಿಕಲ್ 21 ನಮಗೆ ಒಂದು ಅದನ್ನು ವ್ಯಾಪ್ತಿಯನ್ನು ಕೊಟ್ಟಿದೆ ಸ್ನೇಹಿತರೆ. 21 ಮತ್ತೆ ವ್ಯಕ್ತಿ ಸ್ವತಂತ್ರವಾಗಿ ಚಲಿಸುವಂತಹ ಒಂದು ಹಕ್ಕನ್ನು ಕೊಟ್ಟಿದೆ. ಮತ್ತು ಯಾವುದೇ ರೀತಿಯಾಗಿರುವಂತಹ ಸ್ವತಂತ್ರವಾದಂತಹ ಕಾರ್ಯಗಳಲ್ಲಿ ಅಥವಾ ವೃತ್ತಿಗಳಲ್ಲಿ ನಮ್ಮನ್ನು ನಾವು ತೊಡಗಿಸಿಕೊಳ್ಳೋದಕ್ಕೆ ಈ ಒಂದು ಆರ್ಟಿಕಲ್ 21 ಕೂಡ ನಮಗೆ ಅವಕಾಶ ಮಾಡಿಕೊಟ್ಟಿದೆ ಸ್ನೇಹಿತರೆ. ಹಾಗಾಗಿ ನೋಡಿ, ನಮ್ಮ ಈ ಬದುಕುವ ಕಲೆ ಎನ್ನುವಂಥದ್ದನ್ನು ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿ ಇರುವಂತಹ ನಾವೆಲ್ಲ ಭಾರತೀಯರು ಈ ಆರ್ಟಿಕಲ್ 21 ಒಂದು ಸತಿ ಗಮನವಿಟ್ಟು ಅದನ್ನು ನಾವು ಮನನ ಮಾಡಿಕೊಳ್ಬೇಕಾಗ್ತದೆ. ಅಂದರೆ ಎಷ್ಟು ನಮಗೆ ಕಾನೂನಾತ್ಮಕವಾಗಿ ಸಂವಿಧಾನಾತ್ಮಕವಾಗಿ ನಮ್ಗೆ ಎಷ್ಟು ಬದುಕಲಿಕ್ಕೆ ಎಷ್ಟು ಅವಕಾಶಗಳನ್ನ ಯಾವ ರೀತಿಯಲ್ಲಿ ಬದುಕಬೇಕು ಅಂತಂದರೆ ಘನತೆಯಿಂದ ಬದುಕಬೇಕು ಅನ್ನುವಂಥದ್ದನ್ನ ನಮ್ಮ ಈ ಭಾರತೀಯ ಸಂವಿಧಾನದ ಮೂಲಭೂತ ಹಕ್ಕುಗಳಲ್ಲಿ ನಮಗೆ ಆರ್ಟಿಕಲ್ 21 ನಮಗೆ ತಿಳಿಸ್ಕೊಟ್ಟಿದೆ ಸ್ನೇಹಿತರೆ. ಹಾಗಾಗಿ ಈ ಒಂದು ಆರ್ಟಿಕಲ್ 21 ಪ್ರತಿಯೊಬ್ಬರೂ ಕೂಡ ಅರ್ಥ ಮಾಡ್ಕೊಳ್ಬೇಕು. ಇದನ್ನು ನಾವು ನಮಗೆ ಅರ್ಥವಾದಂದ್ರೆ ನಮಗೆ ಬದುಕುವುದನ್ನು ನಾವು ಯಾವ ರೀತಿಯಾಗಿ ಘನತೆಯಾಗಿ ಬದುಕಬೇಕು ಅನ್ನುವಂತಹ ಒಂದು ಮಾರ್ಗಸೂಚಿಯನ್ನು ಕೂಡ ಈ ಒಂದು ನಮ್ಮ ಸಂವಿಧಾನ ನಮಗೆ ಕೊಟ್ಟಿದೆ ಸ್ನೇಹಿತರೆ.